3 ತಿಂಗಳು ಆಯ್ತು ಕೆಲಸ ಇಲ್ಲದೆ ಮನೆಗೆ. ಅಪ್ಪ ಅಬ್ಬಿ ಮದಿ ಮಾಡ್ಕೋಬೇಡ ಅಂತ ಹೇಳ್ತೇ ಇದ್ರು. ಅವರು ಮೊನ್ನೆ ನಂಗೆ ಮದಿ ಮಾಡ್ಕೊಂಬಂದು ಹೆಣ್ಣಿನ ತೋರಿಸಿ ಕೊಟ್ರು. ಆ ಹೆಣ್ಣಂದು ಹೇಳ್ರೆ ಕಾಂತೆ ಕೂಕರ್ಕಾಯಿ ಹೆಣ್ಣಿನ. ಅವಳ ಎಡಬದಿ ಕೊಂಡಂದು ಹೇಳ್ರೆ ಉಡುಪಿ ಪ್ಯಾಟಂಗೆ ಇತ್ತು, ಬಲಬದಿ ಕೊಂಡಂದು ಹೇಳ್ರೆ ಬಾರ್ಕೂರ್ ರಿಕ್ಷಾ ಸ್ಟ್ಯಾಂಡ್ ಹತ್ರ ಇತ್ತು. ಏ ಹಬ್ಬ, ಅದಕ್ಕೆ ನಾನು ಅಪ್ಪ ಅಬ್ಬಿ ಕೊಂಡು ಹೆಣ್ಣಿನ ಮದಿ ಮಾಡ್ಕೊಂಬಿಲ್ಲ ಅಂದು ಡಿಸೈಡ್ ಮಾಡಿ ನಮ್ಮ ನೆರಮನೆಗೆ ಒಂದು ಶ್ಯಾಮಲ ಒಂದು ಪತಂಗ ಬಂದಿತ್ತು. ಅದಕ್ಕೆ ಅವಳ ಹತ್ರ ನೀನು ನನ್ನ ಮದಿ ಮಾಡ್ಕೋ, ನೀನೇ ನನ್ನ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಂಡೇಳಿ ಈಗ ಕಾಯ್ತೆ ಕೂಕೊಂಡಿದ್ವಿ. ಶ್ಯಾಮಲ ಅಂತ ಹೇಳ್ರೆ ಕಾಂತೆ ಕೂಕಳ್ಕೊ ಅವಳು ನೆಗಿ ಆಡ್ರಂತೂ ಅಷ್ಟು ಭಾರಿ ಚಂದ. ಅವಳ ಮುಖ ಕಂಡ್ರೆ ಕಸಿ ಮಾವಿನ ಹಣ್ಣಿನ ಗೊರಟಿನ ಮುಖ ಕಾಣಂಗಿತ್ತು. ಅವಳ ತುಟಿ ಅಂತ ಹೇಳ್ರೆ ನಮ್ಮ ಮನೆ ತೆಂಗಿನ ಮರನ ಕಟ್ಟಿ ಕಾಣಂಗಿತ್ತು. ಅವಳ ನೆಸ್ಲಾಣಿ ಅಂದ್ರೆ ನಮ್ಮ ಪಕ್ಕದ ಮನೆಂಗ ಅಕ್ಕಿ ಗಾಳ್ಸು ಗೆರ್ಸಿ ಕಾಣಂಗಿತ್ತು. ಅವಳ 2 ಕೆನಿ ಅಂತ ಹೇಳ್ರೆ ಮತ್ತನ ಎಲಿ ಕಾಣಂಗಿತ್ತು. ಅವಳದು ಮೂಂಗಂದ ಹೇಳ್ರೆ ತೀರ ಹಂಗಾರ್ ಕಾಟಂಗ ಹೊಂಚಿನ ಕಾರ್ಕನಂಗ ಹೊಗಿ ವಾಪು ಸೈಲೆನ್ಸರ್ ಡೊಬ್ಬಿ ಕಾಣಂಗಿತ್ತು. ಇವತ್ತು ಲೀಚಿ ಬತ್ತಳ ಮತ್ತವಳ್ದು ಸ್ವರ ಅಂದ್ರೆ ಇತ್ತಲ್ಲ, ಬಡಗು ತಿಟ್ಟಿಲ್ಲ ಖ್ಯಾತ ದಿವಂಗತ ಯಕ್ಷಗಾನ ಭಾಗವತ್ರ ಕಾಳಿಂಗಿಲ್ಲ ಅವ್ರ ಸ್ವರ. ನಾನು ಅವಳು ನೆಗಿ ಮುಗಿಸ್ಕೊಂಡು ಮೊರ್ಲಾಯಿ ಹೋಯ್ದು ನೆಗಿ ಆಡೋದಂದು ಹೇಳ್ರೆ ಈಗ ಬತ್ತಳು ನನ್ನ ನಿರ್ಧಾರವನ್ನು ಅವಳ ಹತ್ರ ಹೇಳಿ ಬಾಳ ಸಂಗಾತಿಯನ್ನಾಗಿ ಆಯ್ಕೋ ಮಾಡಿ ಅಂದೇಳಿ ದಡಪಡಿಸ್ತಿ. ಬಂದಂಗಿತ್ತು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಬಂದಾಳ. ಈ ಹೆಣ್ಣು ಮಕ್ಕಳಿಗೆ ನನ್ನಕ್ಕಿಂತ ನೀನೇ ಚಂದ ಅಂತ ಹೇಳ್ರೆ ಅವಕ್ಕೂ ಬಾರಿ ಕುತಿಯಾಯಿ ಮನೆಗೂ ಗುಡು ಓಡಿ ಹೊಂಚಿ ಮ್ಯಾಲ ಹೋಗಿ ಉಂಬುಕೂಕಂತ. ಅದಕ್ಕೆ ನಾನು ಇವಳಿಗೆ ಒಳ್ಳೊಳ್ಳೆ ಕವನ ಹೇಳಿ ಇವಳಿಗೆ ನಾನು ಒಂದು ಕಣಕ. ಶ್ಯಾಮಲ ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಬ್ರಹ್ಮಾವರ ಎಂಬ ಸುಂದರವಾದ ತಂಪಾದ ತಾಣದಲ್ಲಿ ಅರಳಿ ನಿಂತಿರುವ ಶ್ಯಾಮಲ, ಈ ಕ್ವಚ್ ಎನ್ನುವ ಕೆಂಪು ಮಿಶ್ರಿತವಾದ ಕಪ್ಪು ಹೃದಯದಲ್ಲಿ ನನ್ನ ಬಾಡನ್ನು ಬೆಳಗಿಸಲು ಬಂದಂತ ನಮ್ಮ ಮನೆ ಬೆನ್ನಟ್ಟಿಗಿದ್ದಂಗ ಅಪ್ಪು ಗೊಂಡಿ ಹೂ ನೀನೇ, ಇಲ್ಲ ನಮ್ಮ ನೆರಮನೆ ರುದ್ರಕ್ಕನ ಮನೆ ಗೆದ್ದಿ ಬದಂಗ ಬೇಳು ಚೌಂಟಿ ಬಿಡಿ ನೀನೆ. ಶ್ಯಾಮಲ, ಈ ನಿನ್ನ ಸೌಂದರ್ಯದ ಗುಟ್ಟೇನು ಬಲ್ಲಯ್ಯ? ಇರ್ಲಿ ಶ್ಯಾಮಲ, ನಿನ್ನ ಕಂಡ್ರೆ ನಂಗೊಂದು ಆಸೆ ಆಗ್ತ. ಅಮರ ಪ್ರೇಮದ ಸಂಕೇತವಾಗಿ ಕಡಲಿನ ಮಧ್ಯದಲ್ಲಿ ನಿಂತ ಸೈಂಟ್ ಮೇರಿಸ್ ದ್ವೀಪವನ್ನು ನಿನ್ನ ಕಣ್ಣುಗಳಲ್ಲಿ ನೋಡುವ ಆಸೆ. ಸಾಗರ ತೀರದ ಹಸಿ ಹೊಂಗಿಯ ಮೇಲೆ ಮೂಡುವ ನಿನ್ನೆಜ್ಜೆಯ ಗುರುತುಗಳ ಮೇಲೆ ನನ್ನೆಜ್ಜೆಯ ಸಪೂರ ಸೂಜಿ ಕಾಲುಗಳನ್ನು ಹಾಕುತ್ತಾ ಟೊಂಕು ಕಾಲಿನಲ್ಲಿ ಆಡಬೇಕೆಂಬ ಆಸೆ. ನಿನ್ನ ಅಂದವಾದ ತುಟಿಗಳಲ್ಲಿ ಚಿಮ್ಮುವ ಸಮೃದ್ಧ ಸಂತಸದ ಕೊಕ್ಕನಕ್ಕಿಯ ನಗುವನ್ನು ನನ್ನ ಕೊಂಕುಳೆಕ್ಕಿನೊಳಗೆ ಹಾಕಿಕೊಳ್ಳಬೇಕೆಂಬ ಆಸೆ. ಆಸೆ ಆಸೆ ಆಸೆ, ನನ್ನೆಲ್ಲ ಆಸೆ ಆಕಾಂಕ್ಷೆ ಸಂತೋಷ ಜೀವನ ಜೀವವೇ ನಿನ್ನನ್ನು ಹುಣ್ಕೊಳಕ್ಕಿ ರೂಪದಲ್ಲಿ ಪಡೆಯಬೇಕೆಂಬ ಆಸೆ. ನಿಮ್ಮ ಕರೆಯುವುದಿಲ್ಲ, ನಮ್ಮ ಕರೆ ಸಮಾಜದಲ್ಲಿ ಬಾಳಿಕೆ ಆಗುದಿಲ್ಲ. ನಿಂಗ ಸಮಾಜದಂಗೆ ಬಾಳಕ ನಿಂಗೆ. ಆಚೆಗೂ ಕನ್ನಡ ಇತ್ತು, ಇಂಗ್ಲಿಷ್ ಇತ್ತು, ವಿಜ್ಞಾನ ಇತ್ತು, ಭೌತಶಾಸ್ತ್ರ ಇತ್ತು, ರೇಖಾಗಣಿತ ಇತ್ತು, ಬೀಜಗಣಿತ ಇತ್ತು, ಅಂಕಗಣಿತ ಇತ್ತು. ಅದ್ರಲ್ಲಿ ನಿಂಗೆ ಬಾಳು ಕಾಟಿಲ್ಲ, ನಿಂಗೆ ಸಮಾಜನೇ ಆಯ್ಕ. ನಮ್ಮನೆ ಅಕ್ಕ ತಂಗಿ ರೀತಿ ಯಾಕೆ ನೋಡುದಿಲ್ಲ? ಅಲ್ಲ ಮರತ್ಯ, ಎಲ್ಲಾರನು ನಾವು ಅಕ್ಕ ತಂಗಿ ಅಂದ್ ಎನ್ಸ್ಕೊಂಡ್ರೆ ಯಾರನ್ನ ಮದುವೆ ಹಾಕುದು ನಾವು? ಯಾರನ್ನ ಮದುವೆ ಹಾಕುದು ನಾವು?
ಕ್ರಿಸ್ತ ಶಕ 1857 ನಮ್ಮ ಸರ್ವಜ್ಞವನ್ನ ಮಾತು ಹೇಳಿಲ್ಲ. ಅಕ್ಕಪಕ್ಕದವರನ್ನೆಲ್ಲ ಅಕ್ಕ ತಂಗಿಯನ್ನೆಣಿಸಿದರೆ ನನ್ನ ಮುಂಗು ತುಕ್ಕು ಹಿಡಿದಿಲ್ಲವೇ ಸರ್ವಜ್ಞಂದು ಹೇಳಿಲ್ಲ. ನಿನ್ನ ಅಪ್ಪನೇ ಕೊಡ್ರಿ ಹಾಕೋ ಯಾರು ಅಪ್ಪಯ್ಯ? ಅಪ್ಪಯ್ಯನು ಒಂದು ಕಾಲ ಮುಟ್ಟ ಅವನಿಗೆ ಬಪ್ಪುಗೆ ಯಾವ್ದು ನನ್ನ ಅಪ್ಪಯ್ಯ ಅಪ್ಪಯ್ಯನೋ ಅಪ್ಪಯ್ಯನ ನಾನು ಅಪ್ಪಯ್ಯನ ಮದಿ ಹಾಕುದಲ್ಲ, ನಾನು ನಿನ್ನ ಮದಿ ಹಾಕುದಲ್ಲ. ನಿನ್ನ ಕ್ಯಾಂಡಿ ಕಿಚ್ಚುಡುಗೆ ಬೊಗಳದೆ 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 ಬಹಳಷ್ಟು ಬೊಗಳದೆ ಕತ್ತಿಮ್ಮನೆ. ನಾನು ತೊಪ್ಪಿ ಬಿಡು ಮಾರು. ತೊಪ್ಪಿ ಬಿಡುದಲ್ಲ, ನೀ ಹೆಗ್ಗುಳು ಹಿಡು ಗೂಡು ಕಂಡಿದೆ ಅಲ್ಲ. ಅದ್ರಂಗ್ ಸಿಕ್ಕಾಯಿ ಕಂಡಂಗಿದೆ, ನನ್ನ ಕೈಯಂಗ್ ಸಿಕ್ಕಾಯಿ ಕಂಡಿದ್ದೆ ಅಂತ ನಿಂಗೆ ಅಂತ ನಿನ್ಗೆ ಕ್ಯಾಂಡಿ ಕಿಚ್ಚುಡುಕೆ ಅಂತ ನಾನು ಮ್ಯಾಲೆ ಒಂದು ನಿನ್ಗೆ ಅಂತ ನಿನ್ಗೆ ಈ ಬ್ಯಾಡಿ ಬದಿ ಯಾವ್ದು ಹೆಣ್ಗಣ್ಣ ಕಂಡ್ರು ಕೂಡ ನಿನ್ ಕ್ಯಾಂಡಿ ಕಿಚ್ಚುಡು ಪೂರ ಬಾಯ ಬರ್ತಂತ ನಾನು ಬರ ನಿನಗೆ ಪ್ಯಾಟಿ ಬದಿ ಮೇಲೆ ನಿತ್ಕೊಂಡು ಕಿಚ್ಚಿಡುಗವಾದ ಸಿಕ್ತೋಳೆ ನಂಗೆ ಬುದ್ಧಿ ಅಕ್ರಮ ದಾಳಿ ಅಲ್ಲ ಸ್ವರ್ತನಿಪ್ಪ ಯಾಕಂತ ಅವನಿಗೆ ಗ್ಯಾಂಡಿ ಕಿಚ್ಚಡು ಸೊಟ್ಟು ಮೇಲೆ ಬಿಟ್ಟರು ಅಂದ್ರೆ ಎರಡು ಹಾಕಿ ಪರ್ದಿ ಹಿಡ್ಕೊಂಡು ಹೋಗಿ ಬಿಡ್ಲಿ ಗ್ಯಾಂಡಿ ಇನ್ನೆಲ್ಲರೂ ಹೆಣ್ಗಳು ಊಟ ನೀನು ಕಾಣುತ್ತೆ, ನೀನು ಕೊಂಡೇ ಬಿಟ್ಟು ಹೋಗಿದ್ದಿ ಕತ್ತಿ ಜಾತಿಗಳು ಇವಳ ಅಪ್ಪ ನನ್ನ ಜನ್ನಕ್ಕೆ ಎಲ್ಲ ಮಂಡಿಗೆ ಹಾಕಿ ಬಂದ ಏನು ಅವಳು ಕೈ ಅಂತ ಹೇಳ್ರ ಗುಲಾಬಿ ಹೂ ಕೈ ಅಂತ ನಾನು ಅನ್ಸ್ಕೊಂಡಿದ್ದೆ. ಯಾರ ಬದಿ ಕೆನ್ನಿಗೆ ಪೆಟ್ಟು ಬಿದ್ದದ್ದು ಹೇಳ್ರ ಗಾರಿಗೆ ಕೆಲಸ ಪಾಪು ಸೆಂಟ್ರಿಂಗ್ ಅವ್ರ ಕೈ ಕಾಣಂಗಿತ್ತು ಅವಳು. ನನ್ನ ಕೆನ್ನಿಗೆ ಬಿದ್ದ ಪೆಟ್ಟು ಅಂತ ಹೇಳ್ರ ಮಳೆಗಾಲದ ಟೈಮಿಗೆ ಕೆಡ್ಲೋರ್ಗಂಗಿತ್ತು ಕೆನ್ನಿಗೆ. ಇನ್ನು ಜೌರಣಿಗೂ ನಾನು ಯಾವ ಹೆಣ್ಣು ಮಕ್ಕಳ ಬುದ್ಧಿಗೂ ಹಾಕುದಿಲ್ಲ. ಅಪ್ಪ ಅಬ್ಬಿ ಕಣ್ಣು ಎಣ್ಣಿನೇ ನಾನು ಮದುವೆ ಮಾಡ್ಕಂತೆ, ಹೆಣ್ಣು ಮಕ್ಕಳ ಬುದ್ಧಿಗೆ ನಾನು ಓದ್ತಿಲ್ಲ. ಹಲೋ ಹಲೋ ಅವಳಾಯೇ ನಾನು ಮಾತಾಡ್ಸಿ ಎಡಬದಿ ಕೆನ್ನಿಗೆ ಪೆಟ್ಟು ತಿಂದಿದ್ದಿ, ಇದು ಇವಳಾಯೇ ನನ್ನ ಮಾತಾಡ್ತಿದ್ದಾಳಲ್ಲ, ಎಂಥದೋ ಒಂದು ಚಿತ್ರ ಆಗಿರಕ್ಕೆ. ಹಲೋ ಹಾ ನಿಮ್ ಹೆಸರೆಂತ? ನನ್ನ ಹೆಸರು ತೆಗ್ದಪ್ಪ ಹೆಂಗೆ ಇವಳ ಅಲ್ಗೆ ಹೆಂಗೆ? ನನ್ನ ಹೆಸರು ಪಾಂಡು ಅಂದೇಳಿ. ಪಾಂಡು ಪಾಂಡು. ನೀವು ಫ್ರೀ ಇದ್ರಿಯಾ? ಫ್ರೀ, ನಾನು 24 hours ಫ್ರೀ. ಹೌದಾ? ಹೌದು. ಹಾಗಾದ್ರೆ ಬರ್ತೀರಾ? ಬರ್ತೀರಾ? ಎಲ್ಲಿಗೆ? ನಮ್ಮ ಮನೆಗೆ. ನಿಮ್ಮ ಮನೆಗೆ? ನಿಮ್ಮ ಮನೆಗೆ ಯಾರು ಇಲ್ಲಿಯಾ? ನಮ್ಮನೆಂಗ ನಮ್ಮನೆಂಗೆ ಯಾರು ಇಲ್ಲ. ಯಾರು ಇಲ್ಲಿಯಾ? ನನ್ ಗಂಡ ಬೆಂಗಳೂರಿಗೆ ಟೂರಿಗೆ ಹೋಗಿರ. ಹೌದಾ? 8 ದಿನ ಬರ್ತಿಲ್ಲ ಅಂತ ಹೇಳಿ. ಅಪ್ಪ ಮತ್ತೆ ಬರ್ತೀರಾ? ಅಡ್ಡಿಲ್ಲ. ಬನ್ನಿ ಅಲ್ಲ, ಬನ್ನಿ 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 ಬನ್ನಿ, ಅಲ್ಲೇ ನಿಂತದೆ, ಬನ್ನಿ 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 ಬನ್ನಿ. ಓ ಎಂತ ಮನುಷ್ಯ. ಟೀ ಕುಡಿತೀರಾ? ಟೀ ಬೇಡ, ನೀವು ಕರೆದ್ರೆ ಭಾರಿ ಖುಷಿ ನಂಗೆ. ಟೀ ಅಂತ ಈ ಟೈಮಿಗೆ. ಹಾಗಾದ್ರೆ ಸ್ವಲ್ಪ ಶರ್ಟ್ ತೆಗಿ. ಚುರುಟು ನಿಮ್ಮೊಟ್ಟಿಗೆ ಅಲ್ಲಿದ್ದ. ಬನ್ನಿ ಅಂತ. ಬೋನೆ ನಾನು ತೆಗಿತೀನಿ, ಇವಳು ಬೇಡ. ಸ್ವಲ್ಪ ಸ್ವಲ್ಪ ನಿಲ್ತೀರಾ? ಆಗಿಲ್ಲ, ಅಮಿಟ್ ಹಾಕಂತೆ. ಅಟೆನ್ಷನ್. ದೇವು, ದೇವು, ಪಿಂಚು, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನೋಡಿ ನೋಡಿ, ನಾನು ನಿಮ್ಗೆ ಹೇಳ್ತಿದ್ನಲ್ಲ, ದಿನಾಲು ಹಾರ್ಲಿಕ್ಸ್ ಕುಡಿಬೇಕು, ಹಾರ್ಲಿಕ್ಸ್ ಕುಡಿಬೇಕು ಅಂತ. ನೋಡಿ, ಹಾರ್ಲಿಕ್ಸ್ ಕುಡಿದಿದ್ರೆ ಹೀಗೆ ಆಗ್ತಾರೆ.